ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಮತ್ತು ಚಿಂತಾಮಣಿಯ ಜನತೆಗೆ ಗಣರಾಜ್ಯೋತ್ಸವದ ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ನಮ್ಮ ಚಿಂತಾಮಣಿ ನಗರವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಮತ್ತು ತುಂಬ ಹಳೆಯದಾದ ಪುರಾತನ ಕಾಲದ ರಾಮಕುಂಟೆಯು ತುಂಬ ಅರಣ್ಯ ಪ್ರದೇಶವಾಗಿದ್ದು ಅಲ್ಲಿ ಹಾವುಗಳು ಸೇರಿದ್ದು ಎಲ್ಲರೂ ಕಸವನ್ನು, ಕೋಳಿಗಳ ಗಲೀಜನ್ನು ತಂದು ಹಾಕುತ್ತಿದ್ದರು. ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿತ್ತು. ಈಗ ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ಚಿಂತಾಮಣಿಯ ಜನಪ್ರಿಯ ಶಾಸಕರು ಡಾಕ್ಟರ್ MC ಸುಧಾಕರ್ ರವರ ಗಮನಕ್ಕೆ ಬಂದಿದ್ದು, ಅವರು ರಾಮಕುಂಟೆಯನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲಕರವಾಗುತ್ತಿದೆ. ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ವತಿಯಿಂದ ನಮ್ಮ ವರದಿಗಾರರು N ಕೃಷ್ಣಮೂರ್ತಿರವರು ಇದರ ಬಗ್ಗೆ ವಿವರಿಸುತ್ತಾರೆ. ನೋಡೋಣ ಬನ್ನಿ ವೀಕ್ಷಕರೇ. ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಕೃಷ್ಣಮೂರ್ತಿ ರಿಪೋರ್ಟರು ಇವಾಗ ಮಾಡ್ತಾ ಇದ್ದೀನಿ. ಈಗ ನಾವು ಚಿಂತಾಮಣಿ ಟೌನ್ ರಾಮಕುಂಟೆನಲ್ಲಿ ಇದ್ದೀವಿ. ಈಗ ರಾಮಕುಂಟೆ ಒಳಗಡೆ ನಾವು ನೋಡ್ತಾ ಇದ್ದೀವಿ. ನೋಡಿ, ಇವಾಗ ಈಗಾಗಲೇ ಕಾಮಗಾರಿಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಚಿಂತಾಮಣಿ ಜನಪ್ರಿಯ ಶಾಸಕರು ಮತ್ತು ಚಿಂತಾಮಣಿ ಉನ್ನತ ಶಿಕ್ಷಣ ಸಚಿವರು ಆದಂತಹ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರು ಈ ಒಂದು ದಿವಸ ಮೊನ್ನೆ ಅಗ್ರಹಾರದಲ್ಲಿ ಹೇಳಿದರು, ನಾನು ಈ ಥರ ಚಿಂತಾಮಣಿಯಲ್ಲಿ ಟ್ರಾನ್ಸ್ಪೋರ್ಟ್ ಹಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಪ್ಲಾನ್ ಇದೆ. ಈಗಾಗಲೇ ಕಾಮಗಾರಿಗಳನ್ನು ಶುರು ಮಾಡಿದ್ದೀನಿ ಅಂತ ಹೇಳಿದ್ರು. ಇವಾಗ ನಾವು ಕೂಡ ಬಂದು ನಮ್ಮ ಮೀಡಿಯಾಯಿಂದ ನಾವು ಬಂದು ಇವಾಗ ನೋಡ್ತಾ ಇದ್ದೀವಿ, ಸಾಕ್ಷೀಕರಿಸ್ತಾ ಇದ್ದೀವಿ ನಾವು. ಇವಾಗೆಲ್ಲ ನೋಡಿ, ಇವಾಗೆಲ್ಲ ಹಿಟಾಚಿ ಬಂದ್ಬಿಟ್ಟು ಆವಾಗಲೇ ನಾವು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಓಲ್ವಾ ಹಿಟಾಚಿ ಬಂದಿದೆ ನೋಡಿ. ಇವಾಗಲೇ ಕ್ಲೀನ್ ಮಾಡಿಸ್ತಾ ಇರೋದನ್ನು ನೀವು ನೋಡ್ಬೋದು. ನೀವು ಕಂಪ್ಲೀಟ್ ಚಿಂತಾಮಣಿ ಕಂಪ್ಲೀಟ್ ಎಷ್ಟು ಇದೆ ಅಂತ ಹೇಳಿ ಇದರಲ್ಲಿ ರಾಮಕುಂಟೆನಲ್ಲಿ 5 ಎಕರೆ ಇದೆ. ಕೆಲವೆಲ್ಲ ಮೊದಲು ಹಿಂದೆ ಟ್ರಕ್ ಟರ್ಮಿನಲ್ ಅಂತ ಮಾಡಿದ್ರು, ಅದು ದಯವಿಟ್ಟು ಚಾಲನೆಗೆ ಬರಲಿಲ್ಲ ಸರಿಯಾಗಿ. ಈಗಾಗಲೇ ಇವರು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸನ್ಮಾನ್ಯ ಸುಧಾಕರ್ ಅವರು ಬಂದಿದ್ದಾರೆ. ಈ ಒಂದು ದಿವಸ ಇದನ್ನು ಪ್ರೈವೇಟು ಅಂದರೆ ಖಾಸಗಿ ಟ್ರಾನ್ಸ್ಪೋರ್ಟ್ ಹಬ್ಬನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಇವಾಗಲೇ ಅವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಒಂದು ದಿವಸ ನಮ್ಮ ಮೀಡಿಯಾ ಪರವಾಗಿ ನಾವು ಇದನ್ನು ಸಾಕ್ಷೀಕರಿಸಬೇಕು, ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಬೇಕು ಅಂತ ಬಂದಿದ್ದೀವಿ. ಇವಾಗ ನೋಡ್ತಾ ಇದ್ರೆ ನೋಡಿ, ಬಹಳ ಭರಸಾಗದಿಂದ ಸಾಗ್ತಾ ಇದೆ. ಕಾಮಗಾರಿಗಳಂತೂ ಭಾಳ ಚೆನ್ನಾಗಿ ನಡೀತಾ ಇದೆ. ಕ್ಲೀನಾಗಿ ಫ್ಲಾಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಏನಾಗಿದೆ ಅಂತ ಹೇಳಿದ್ರೆ, ಚಿಂತಾಮಣಿನಲ್ಲಿ ಇರೋಂಥ ಗಾರ್ಬೇಜು ಅಂದರೆ ಈ ಕಚಡ ಗಲೀಜೆಲ್ಲ ಇತ್ತು, ಅದೆಲ್ಲ ಬಂದು ಇಲ್ಲಿ ತುಂಬಿಸ್ಬಿಟ್ಟಿದ್ರು ಚಿಂತಾಮಣಿಯಲ್ಲಿ. ಆಮೇಲೆ ಮನೆಗಳೇನಾದರೂ ಬಿದ್ದಾಕ್ಬಿಟ್ರೆ ಆ ಮನೆಗಳದ್ದು ಮಣ್ಣು ಎಲ್ಲ ಶೇಖರಣೆ ಆಗಿಬಿಟ್ಟು ಹಾವುಗಳು ಎಲ್ಲ ಸೇರಿಕೊಂಡು ಬಹಳ ಇಲ್ಲಿ ಗಲೀಜಾಗೋಗ್ಬಿಟ್ಟಿತ್ತು. ಅದೆಲ್ಲನೂ ಇವತ್ತು ದಿವಸ ಕ್ಲಿಯರ್ ಮಾಡಿಸಿದ್ದಾರೆ, ಅಂದರೆ ವಿಲೇವಾರಿ ಮಾಡಿಸಿಬಿಟ್ಟಿದ್ದಾರೆ ಅದನ್ನೆಲ್ಲ. ಈಗ ಜನಕ್ಕೆ ಇವಾಗೇನು ಅಂದರೆ ಈ ಖಾಸಗಿ ಬಸ್ಸನ್ನು ಮಾಡಬೇಕು, ಬಸ್ ನಿಲ್ದಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಮಹತ್ವಾಕಾಂಕ್ಷೆ ಇಟ್ಕೊಂಡು ಇವತ್ತಿನ ದಿವಸ ಕೆಲಸ ಮಾಡ್ತಾಯಿದ್ರೆ, ನಾವಿಲ್ಲಿ ಸ್ಥಳೀಯರನ್ನೆಲ್ಲ ಕೇಳಿದಾಗ ನಾವು ಬಹಳ ಖುಷಿಯಿಂದ ಅವರನ್ನು ಸ್ವಾಗತ ಮಾಡಿದ್ರು. ಆಯ್ತು ಸರ್, ಹಂಗಾದರೂ ಆಗಲಿ, ನಮ್ಮ ಈ ಕಡೆ ನಾವು ಇರೋ ನಗರ ಭಾಗದಲ್ಲಿ ನಾವು ಈ ನಮ್ಮ ರಾಮಕುಂಟೆನಲ್ಲಿ ಅಂದರೆ ಉಪ್ಪಾರರು ಮನೆಗಳಿರ್ಬೋದು ಅಥವಾ ನಮ್ಮ ಶ್ರೀರಾಮ್ ನಗರ ಇರ್ಬೋದು, ಅಲ್ಲೆಲ್ಲ ನಮಗಿನ್ನ ದೊಡ್ಡದಾಗಿ ನಮಗೆಲ್ಲ ಒಳ್ಳೆ ವ್ಯಾಲ್ಯೂಯೇಷನ್ ಆಗ್ತದೆ ಸರ್. ದಯವಿಟ್ಟು ಖಾಸಗಿ ಬಸ್ಗಳು ನಿಂತ್ಕೊಂಡಾಗ ನಮಗೂ ನಮ್ಮ ಭೂಮಿಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹರ್ಷನ ವ್ಯಕ್ತಪಡಿಸ್ತಾ ಇದ್ರು. ದಯವಿಟ್ಟು ಇವಾಗ ಕೂಡ ನಾವು ಬಂದು ನೋಡಿದಾಗ ನೋಡಿ, ಎಲ್ಲ ಕೆಲಸಗಳು ಬರದಿಂದ ಸಾಗ್ತಾ ಇದೆ. ಭಾಳ ಇನ್ನೂ ಸ್ವಲ್ಪ ಒಂದು ಮಣ್ಣಿನ ಶೇಖರಣೆ ಇದೆ, ಅದೆಲ್ಲ ಎತ್ಬಿಟ್ರೆ ಒಂದು ಹಂತಕ್ಕೆ ಬರುತ್ತೆ. ಆವಾಗ ನೀವು ಇದು ಚಿಂತಾಮಣಿಯಲ್ಲಿ ಬಸ್ ಸ್ಟ್ಯಾಂಡನ್ನು ನೋಡಬೇಕು ಅಂತ ಹೇಳಿದ್ರೆ ಬಹಳ ಸೊಗಸಾಗಿದೆ. ಯಾಕೆಂದರೆ ಇಲ್ಲಿಂದ ಸಿವಿಲ್ ಬಸ್ ಸ್ಟ್ಯಾಂಡು ಕೂಡ ಹತ್ತಿರ ಆಗುತ್ತೆ. ಮತ್ತು ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ RMC ಮಾರ್ಕೆಟ್ ಇದೆ. RMC ಮಾರ್ಕೆಟು ಮತ್ತು ದನಗಳ ಬಸ್ಸು, ದನಗಳದು ಎಲ್ಲ ಇಲ್ಲೇ ಇರೋದ್ರಿಂದ, ಮತ್ತು ರೇಷ್ಮೆ ಮಾರ್ಕೆಟ್ ಅದಕ್ಕೆ ಬರಬೇಕು ರೈತರು ಅಂತ ಹೇಳಿದ್ರೆ ಅದಕ್ಕೆ ಕೂಡ ಅನುಕೂಲ ಆಗುತ್ತೆ. ಒಳ್ಳೆ ಜಾಗ ಇದು. ಇಂಥ ಜಾಗ ನಾವು ಎಲ್ಲೂ ನೋಡಿಲ್ಲ. ಚಿಂತಾಮಣಿಯಲ್ಲಿ ಎಲ್ಲರೂ ಅಷ್ಟೇ, ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಒಂದೇ ರೋಡು, ಬೆಂಗಳೂರು ರೋಡ್ ಕೊಟ್ಟೋಗ್ಬಿಟ್ರೆ ಎಲ್ಲ ಆಫೀಸ್ಗಳು ಸಿಗುತ್ತೆ. ಹಾಗೆ ಇಲ್ಲೇ RMC ಇರೋದು, ಮತ್ತು ರೇಷ್ಮೆ ಮಾರ್ಕೆಟ್ ಇದೆ, ಮತ್ತು ದನಗಳ ರಾಸುಗಳದ್ದು ಇದು ನಡೀತದೆ, ಮತ್ತು ಇಲ್ಲೇ ಟ್ರಕ್ ಟರ್ಮಿನಲ್ಗಳಿದೆ, ಮತ್ತು ಇಂಥವೆಲ್ಲ ಇರೋದ್ರಿಂದ ಇದು ಮುಂದೆ ಬಹಳಷ್ಟು ಉಪಯೋಗಕ್ಕಾಗುತ್ತೆ. ಚಿಂತಾಮಣಿಯಲ್ಲಿ ಭಾಳ ಹಾರ್ಟ್ಫುಲಿ, ಭಾಳ ರಾಮಕುಂಟೆ ಅಂತ ಹೇಳಿದ್ರೆ ಹಿಂದೆ ಭಾಳ ದೊಡ್ಡ ಹೆಸರು ತಗೊಂಡಿದೆ. ಅದೇ ಹೆಸರು ಮತ್ತೆ ತಗೊಂಡು ಬರೋದಕ್ಕೆ ಮಾನ್ಯ ಶಾಸಕರು ಮತ್ತು ಸಚಿವರು ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಅವರ ಒಂದು ಇದಕ್ಕೆ ನಮ್ಮ ಸಾಮಾಜಿಕ ಕಳಕಳಿ ಮತ್ತು
ನಮ್ಮ ಆರ್ಥಿಕ ಅಭಿವೃದ್ಧಿ ಆಗಲಿ ಚಿಂತಾಮಣಿ ಅಂತ ಹೇಳ್ಬಿಟ್ಟು ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸಿಂದ ನಾವು ಅವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತ ಕೋರಿಸಿ ಮತ್ತು ಇನ್ನೂ ಸ್ವಲ್ಪ ಬರದಿಂದ ಕೆಲಸ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಹಾಗೆ ಖಾಸಗಿ ಬಸ್ಸು ಹಬ್ಬನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಜಲ್ದಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಮ್ಮ ಚಿಂತಾಮಣಿ ಮೀಡಿಯಾಯಿಂದ ಮತ್ತು ಚಿಂತಾಮಣಿ ಸಮಸ್ತ ಜನತೆ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ನೋಡ್ಬೋದು ಎಲ್ಲನೂ ಭಾಳ ಚೆನ್ನಾಗಿದೆ. ಭಾಳ ಕೆಲಸಗಳನ್ನು ದಯವಿಟ್ಟು ತೋರಿಸಿ, ಬನ್ನಿ ತೋರಿಸಿ. ಈಗೆಲ್ಲ ನೋಡಿ ಎಲ್ಲ ಜಲ್ದಿ ಬರದಿಂದ ಸಾಗ್ತಾ ಇದೆ. ಭಾಳ ಇದರಿಂದ ತೋರಿಸ್ತಾ ಇದ್ದಾರೆ. ಮಣ್ಣೆತ್ಸೋ ಕೆಲಸ ಆಗಿರ್ಬೋದು, ಬಹಳ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಇಂಥ ಕೆಲಸ ಕಾಮಗಾರಿಗಳಿಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ವಿಶೇಷವಾಗಿ. ದಯವಿಟ್ಟು ಇಂಥ ಇದನ್ನು ನಾವು ಜನ ಸದುಪಯೋಗ ಪಡಿಸ್ಕೋಬೇಕು. ನೋಡಿ ಭಾಳ ಫಾಸ್ಟ್ ಕೂಡ ಕೆಲಸ ನಡೀತಾ ಇದೆ. ಇಲ್ಲಿನ ಜನತೆ ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಲೋಕಲ್ ಸ್ಥಳೀಯ ಜನತೆ ಇನ್ನೂ ಫಾಸ್ಟಾಗಿ ಮಾಡಿ ಜನತೆಗೆ ಜಲ್ದಿ ಸಮರ್ಪಕವಾಗಿ ಖಾಸಗಿ ಬಸ್ ನಿಲ್ದಾಣ ಆಗಬೇಕು ಅನ್ನೋದು ಇಲ್ಲಿನ ಜನತೆ ಅಪೇಕ್ಷೆ ಆಗಿರೋದ್ರಿಂದ ಮತ್ತೆ ನಾವು ಶಾಸಕರನ್ನು ಒತ್ತಾಯಪಡಿಸಿ ನಮ್ಮ ಮೀಡಿಯಾ ಪರವಾಗಿ ಇಂಥ ಕೆಲಸಗಳನ್ನು ಜಲ್ದಿ ಮಾಡಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ನಮಸ್ತೆ.